ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ನಿಮಗೆ ಗೊತ್ತಿದೆ, ಸೂಪರ್ 3ಯಲ್ಲಿ ನಾವು 12:30ರಿಂದ 1 ಗಂಟೆ ಈ ಅರ್ಧ ಗಂಟೆ ಕಾಲಾವಧಿಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ, ಬೇರೆ ಬೇರೆ ತಾಲೂಕುಗಳ, ಬೇರೆ ಬೇರೆ ಗ್ರಾಮ ಪಂಚಾಯಿತಿಯ, ಹೋಬಳಿ ಮಟ್ಟದ ಯಾವುದೇ ಆಗಿರಲಿ, ಯಾವುದೇ ಊರಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿಗೊಬ್ಬ ಅಧಿಕಾರಿ ಅಂತಿರ್ತಾರೆ, ಅಲ್ಲಿಗೊಬ್ಬ ರಾಜಕಾರಣಿ ಅಂತಿರ್ತಾರೆ, ಅಲ್ಲಿಗೊಂದು ವ್ಯವಸ್ಥೆ ಅಂತಿರುತ್ತೆ. ಆ ವ್ಯವಸ್ಥೆಯನ್ನೇ ಮುಂದಿಟ್ಟುಕೊಂಡು ಅಲ್ಲಿಯ ಜನ ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲೊಂದು ಸಮಸ್ಯೆ ಇದೆ. ಇದು ಆಪ್ತಮಿತ್ರ ಪಿಕ್ಚರ್ನ ಡೈಲಾಗ್ ಅಲ್ಲ. ಇಲ್ಲೊಂದು ಸಮಸ್ಯೆ ಇದೆ. ಇದು ಬೇಸಿಗೆ ಕಾಲಕ್ಕೆ ಬೇಕೇ ಬೇಕಂತೆ. ಇದು ಇಲ್ಲ ಅಂದ್ರೆ ಎಲ್ಲರಿಗೂ ಕಷ್ಟ ನಷ್ಟ ಎಲ್ಲವೂ ಶತಸಿದ್ಧ. ಇದು ಬೇಸಿಗೆ ಕಾಲಕ್ಕೆ ಬೇಕೇ ಬೇಕು. ಇದು ಇಲ್ಲ ಅಂತಂದ್ರೆ ಸಮಸ್ಯೆ ಶತಸಿದ್ಧ. ಬಹಳ ದಿನಗಳಾಯ್ತು, ಅದು ಸಿಕ್ಕಿಲ್ಲ. ಆದ್ರೆ ಈ ಟೈಮಲ್ಲಾದ್ರೂ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಅಂಥದ್ದೇನಾಯ್ತಲ್ಲಿ ಬನ್ನಿ ನೋಡೋಣ. ಏನದು? ಬೆಂಕಿ ಬಿದ್ರೆ ಆರಿಸೋಕೆ ಅಂತ ಅದನ್ನ ಕಟ್ತಾರೆ. ಆದ್ರೆ ಕಟ್ಟಿ ಸುಮಾರು ಕಾಲವೇ ಆಗೋಯ್ತು, ಉದ್ಘಾಟನೆ ಭಾಗ್ಯ ಮಾತ್ರ ಕಂಡಿಲ್ಲ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮಗೀಗ ಅರ್ಥ ಆಗಿರಬಹುದು. ಆದ್ರೆ ಯಾವ ಜನಸಾಮಾನ್ಯರಿಗೆ ಲಾಭವಾಗಬೇಕಾಗಿತ್ತು ಅದರಿಂದ ಅದು ಆಗ್ತಾ ಇಲ್ಲ. ಸೊ ಹಾಗಾಗಿ ಆ ಸುದ್ದಿಯನ್ನು ನಾವು ತಗೊಂಡಿದ್ದೀವಿ. ಸೂಪರ್ 3ಯಲ್ಲಿ ಬನ್ನಿ ನೋಡೋಣ. ಬೇಸಿಗೆ ಆರಂಭ ಆದರೂ ಉದ್ಘಾಟನೆ ಆಗಿಲ್ಲ. ಹೊಸ ಅಗ್ನಿಶಾಮಕ ಠಾಣೆ ಕಟ್ಟಡ ವೇಸ್ಟು. ಉದ್ಘಾಟನೆ ಮಾಡುವಂತೆ ಜನರ ಆಕ್ರೋಶ. ಎಸ್, ಬೇಸಿಗೆ ಆರಂಭವಾಗಿದ್ದು ಯಾವಾಗ ಯಾವ ಕ್ಷಣದಲ್ಲಿ ಆದರೂ ಬೆಂಕಿ ಅವಘಡ ನಡೆಯುತ್ತೆ. ಆದರೆ ಈ ಪಟ್ಟಣದಲ್ಲಿ ಅಗ್ನಿಶಾಮಕ ಠಾಣೆ ಕಟ್ಟಡ ನಿರ್ಮಾಣವಾಗಿದೆ. ಭವ್ಯವಾದ ಕಟ್ಟಡ, ನೀರು ಸೇರಿದಂತೆ ಅಗ್ನಿಶಾಮಕ ಠಾಣೆ ಕಾರ್ಯಾರಂಭ ಮಾಡಲು ಎಲ್ಲ ವ್ಯವಸ್ಥೆ ಇದೆ. ಆದರೂ ಕೂಡ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಇಲ್ಲಿ ಏನಾದರೂ ಬೆಂಕಿ ಅವಘಡ ನಡೆದ್ರೆ 30 ಕಿಲೋಮೀಟರ್ ದೂರದಿಂದ ಅಗ್ನಿಶಾಮಕ ವಾಹನ ಬರಬೇಕು. ಅಷ್ಟರಲ್ಲೇ ಎಲ್ಲವೂ ಸುಟ್ಟು ಭಸ್ಮವಾಗಿರುತ್ತೆ. ಹೀಗಾಗಿ ಅಗ್ನಿಶಾಮಕ ಕಟ್ಟಡ ಉದ್ಘಾಟನೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಈ ಭಾಗದ ಜನರು ಒತ್ತಾಯ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ. ಅಂದಹಾಗೆ ಗಜೇಂದ್ರಗಡ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲೇ ಬೆಂಕಿ ಅವಘಡ ನಡೆದ್ರು ರೋಣ ಪಟ್ಟಣದಿಂದ ಅಗ್ನಿಶಾಮಕ ವಾಹನ ಬರಬೇಕು. ಹೀಗಾಗಿ ಅಂದಿನ ಶಾಸಕ ಕಳಕಪ್ಪ ಬಂಡಿಯವರು 2023ರಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಗ್ನಿಶಾಮಕ ಠಾಣೆ ಕಾಮಗಾರಿಗೆ ಚಾಲನೆ ನೀಡಿದ್ರು. 2024 ಸೆಪ್ಟೆಂಬರ್ ತಿಂಗಳಲ್ಲಿ ಕಟ್ಟಡ ಕಾಮಗಾರಿ ಮುಗಿಸಿ ಅಗ್ನಿಶಾಮಕ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಆದರೆ ಹಾಲಿ ಶಾಸಕ ಜಿಎಸ್ ಪಾಟೀಲ್ ಅವರು ಈವರೆಗೂ ಕಟ್ಟಡ ಉದ್ಘಾಟನೆ ಮಾಡಲು ಮುಂದಾಗಿಲ್ವಂತೆ. ಹೀಗಾಗಿ ಭಾಗದ ಜನರು ಶಾಸಕರ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೇಸಿಗೆ ಸಮಯದಲ್ಲಿ ಉದ್ಘಾಟನೆ ಮಾಡಿದ್ರೆ ಈ ಭಾಗದಲ್ಲಿ ನಡೆಯುವ ಬೆಂಕಿ ಅವಘಡ ತಪ್ಪಿಸಲು ಸಾಧ್ಯವಾಗುತ್ತೆ. ಹೀಗಾಗಿ ಆದಷ್ಟು ಬೇಗ ಉದ್ಘಾಟನೆ ಮಾಡಬೇಕು ಎನ್ನುವುದು ಸ್ಥಳೀಯರ ಒತ್ತಾಯ. ಆಗಲೇ 5-6 ತಿಂಗಳಾಯ್ತು ಬಿಲ್ಡಿಂಗ್ ಎಲ್ಲ ರೆಡಿಯಾಗಿ, ಅದ್ರ ಉದ್ಘಾಟನೆ ಭಾಗ್ಯನ ಇನ್ನೂ ಇಲ್ಲ. ಯಾಕಪ್ಪ ಅಂದ್ರೆ ಇದಕ್ಕ ಸಿಬ್ಬಂದಿ ಕೊಡಬೇಕಾಗ್ತೈತಿ, ಒಂದು 20-22 ಮಂದಿನ. ಅಂದ್ರೆ ಅದಕ್ಕೆ 2 ಅಗ್ನಿಶಾಮಕ ವೆಹಿಕಲ್ಗಳನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಿವೇಶನಗಳನ್ನ ಮತ್ತು ವಸತಿ ಇವುಗಳನ್ನ ವ್ಯವಸ್ಥೆ ಮಾಡಬೇಕಾಗ್ತೈತಿ. ಅದಕ್ಕೆ ಇದರಿಂದ ಏನಾಗ್ತೈತಪ್ಪ ಅಂದ್ರೆ ಗಜೇಂದ್ರಕ್ಕೆ ಏನಾದ್ರು ಅಗ್ನಿ ಅವಘಡ ನಡೆದಪ್ಪ ಅಂತಾರ ನಾವು ರೋಣಕ್ಕೆ ಫೋನ್ ಹಚ್ಚಿ ಕರೆಸಿ ಅವ್ರು ಬರ್ಬೇಕಾತಪ್ಪ ಅಂದ್ರೆ ಒಂದು ಅರ್ಧ ತಾಸು ಟೈಮ್ ತಗೋತೈತಿ, ಇಲ್ಲೇ ದೂರ ಆಗ್ತೈತಿ. ಆದ್ರೆ ಅಷ್ಟೊಳಗೆ ಅರ್ಧ ತಾಸಿನ ಬರ್ಬೇಕಾತಪ್ಪ ಅಂದ್ರೆ ಇಷ್ಟೊತ್ತಿಗೆಲ್ಲ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿ ಅವು ಏನು ಕೈ ಸಿಗುವಂತ ಪರಿಸ್ಥಿತಿ ಒಳಗೆ ಸಿಗಂಗಿಲ್ಲ. ಅದಕ್ಕೆ ಇಲ್ಲೇ ನಮ್ಮೂರಾಗ ಒಂದು ಅಗ್ನಿಶಾಮಕ ದಳ ಈಗಾಗಲೇ ಕಟ್ಟಡ ರೆಡಿ ಆಗೈತಿ. ಅಗ್ನಿಶಾಮಕ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಲು ಒಬ್ಬ ಅಗ್ನಿಶಾಮಕ ಠಾಣಾಧಿಕಾರಿ, 2 ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಹಾಗೂ 6 ಪ್ರಮುಖ ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ 22 ಹುದ್ದೆಗಳನ್ನು ನಿಯೋಜನೆ ಮಾಡಬೇಕು. ಹಾಗೆ 2 ಜಲವಾಹನ ಸೇರಿದಂತೆ ಹಲವು ಸಲಕರಣೆಗಳ ಮಂಜೂರಾತಿ ನೀಡಬೇಕಾಗಿದೆ. ಆದರೆ ಇದನ್ನೆಲ್ಲ ಸರ್ಕಾರದ ಮಟ್ಟದಲ್ಲಿ ಮಾಡಬೇಕು. ಸ್ಥಳೀಯ ಶಾಸಕ ಜಿಎಸ್ ಪಾಟೀಲ್ ಅವರು ತಮ್ಮದೇ ಸರ್ಕಾರದಲ್ಲಿ ಈ ಕೆಲಸ ಮಾಡಲು ಮೃತುವರ್ಜಿ ವಹಿಸುತ್ತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಒಣ ಬೇಸಾಯ ಇರೋದ್ರಿಂದ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ, ಆಗಿದ್ದು ಒಳ್ಳೇದಾಗಿದೆ ನಮಗೆ. ಆದ್ರೆ ಇದನ್ನ ಅತಿ ಶೀಘ್ರವಾಗಿ ಚಾಲನೆ ನೀಡಬೇಕು ಅಂತಂದು ಮಾನ್ಯ ಶಾಸಕರಲ್ಲಿ ಇನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತೇವೆ. ಯಾಕಂದ್ರೆ ಶಾಸಕರು ಕೂಡ ಅಭಿವೃದ್ಧಿ ಅಧಿಕಾರ ಇದ್ದಾರೆ. ಅದು ದಯವಿಟ್ಟು ಇದನ್ನ ನಮಗೆ ಕೂಡಲೇ ನಮ್ಮ ಗಜೇಂದ್ರಗಡ ತಾಲೂಕಿಗೆ ಇದನ್ನ ಉದ್ಘಾಟನೆ ಮಾಡಬೇಕಂತಂದು ಈ ಮೂಲಕ ಅವರಲ್ಲಿ ಕೇಳ್ಕೊಳ್ತೇನೆ. ಇನ್ನು ರಾಜ್ಯ ಪ್ರಭಾವಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು. ಅವರು ಕೂಡ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುವ ಕೆಲಸ ಮಾಡ್ತಿಲ್ಲ. ಹೀಗಾಗಿ 6-7 ತಿಂಗಳಿಂದ ಉದ್ಘಾಟನೆ ಭಾಗ್ಯ ಸಿಗ್ತಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸೊ ಇದು ಏನಪ್ಪಾ ಗಮನದಲ್ಲಿ ಇಟ್ಕೊಂಡು ಈಗಿನ ಸರ್ಕಾರ ಮತ್ತು ಇಲ್ಲಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರು ಇದನ್ನ ಗಮನಕ್ಕೆ ತಗೊಂಡು ಏನಪ್ಪಾ ಅಂದ್ರೆ ಎಲ್ಲಿ ಇದನ್ನ ಬಂಡಿ ಸಾಹೇಬರು ಮಾಡಿಬಿಟ್ಟಿದಾರೋ, ಓಪನಿಂಗ್ ಮಾಡಿದ್ರೆ ಅವ್ರ ಹೆಸರು ಬರುತ್ತೋ ಅನ್ನೋ ಒಂದು ನಿರ್ಲಕ್ಷ್ಯದಿಂದ ಮಾಡ್ತಿದಾರೋ ಅಥವಾ ಬೇರೆ ಏನಾದ್ರು ಉದ್ದೇಶ ಇಟ್ಕೊಂಡು ಮಾಡ್ತಿದಾರೋ ಗೊತ್ತಿಲ್ಲ.
ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರ ಅಂತ ಕಾದು ನೋಡಬೇಕಾಗಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಓಕೆ, ಇದನ್ನ ನಾನು ರಾಜಕೀಯ ಏನು ಬ್ಲಾಕ್ ಮೇಲ್ ತರ ತಗೊಳಕ್ ಇಷ್ಟಪಡೋದಿಲ್ಲ. ಕಳಕಪ್ಪ ಬಂಡಿಯವರು ಏನು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ಕೊಟ್ಟರು. ಆಮೇಲೆ ನಂತರ GS ಪಾಟೀಲ್ರು ನೋಡಿ, ಈಗ ಕಳಕಪ್ಪ ಬಂಡಿ ಅವರಿಗೆ MLA ಆಗಿಲ್ಲ, GS ಪಾಟೀಲ್ ಅವರು ಇದ್ದಾರೆ. ಸೊ ಹಾಗಿರುವಾಗ ಈಗ ಯಾರು ಮಾಡಿದ್ರು ಮಾಡಿಲ್ಲ ಮತ್ತೊಂದು ನಿಮಗೆ ಓಟ್ ಹಾಕುವಂತದನ್ನ ಜನ ಆಕೆ ಹಾಕ್ತಾರೆ. ಕೇವಲ ಇದನ್ನು ನೋಡಿ ಓಟ್ ಹಾಕ್ತಾರೆ ಅಂತಲ್ಲ. ಹಾಲಿ ಶಾಸಕರು ಇರಲಿ, ಮಾಜಿ ಶಾಸಕರನ್ನು ಕರೀರಿ, ಒಂದು ಒಳ್ಳೆ ರೀತಿಯಲ್ಲಿ ವ್ಯವಹಾರಗಳಾಗಲಿ. ಈಗ ನಾನು ಮೊನ್ನೆ ಒಂದು ಮಾತನ್ನು ಹೇಳ್ತಾ ಇದ್ದೆ, ಯಾವುದು ಉತ್ತರ ಪ್ರದೇಶದ ಕುಂಭಮೇಳದ ಬಗ್ಗೆ ಟೀಕೆ ಟಿಪ್ಪಣಿಗಿಂತ ಹೆಚ್ಚಾಗಿ DK ಶಿವಕುಮಾರ್ ಅವರು ಒಂದು ಪತ್ರ ಬರೀತಾರೆ. ಬಹಳ ಅದ್ಭುತವಾಗಿತ್ತು ಕಾರ್ಯಕ್ರಮ ಅಂತ ಹೇಳಿ. ಅಂದ್ರೆ ನೀವೇನೇ ಟೀಕೆ ಮಾಡಿ, ಇಷ್ಟು ಕೋಟಿ ಬಂದಿದ್ರಂತೆ, ಇಷ್ಟು ಕೋಟಿ ಬರಲಿಲ್ವಂತೆ, ಮತ್ತೊಂದು ಏನೋ ಒಂದು ದೊಡ್ಡ ಮಟ್ಟದ ಕೋಟ್ಯಾಂತರ ಜನ ಬಂದರೂ ನಿಜ ತಾನೆ 45 ದಿನಗಳ ಕಾಲ. ಅದನ್ನು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಒಬ್ಬನಿಗೆ ಒಂದು ಪ್ಲಾನ್ ಆಫ್ ಆಕ್ಷನ್ ಇರಬೇಕು ತಾನೆ. ನೀವೇ ಆಲೋಚನೆ ಮಾಡಿ, ನಿಮ್ಮ ಮನೆಯ ಫಂಕ್ಷನ್ಗೆ ಒಂದು 5,000 ಜನ ಬರ್ತಾರೆ ಅಂತ ಹೇಳಿದಾಗ ಕೈಕಲ್ ನಡ್ಗೋಗುತ್ತಾ ಇಲ್ಲೋ? ಫಸ್ಟ್ ಆಫ್ ಆಲ್ 5,000 ಜನದ ಕರೆಯೋದು ಇಲ್ಲ ನಾವು. 200-300 ಜನ ಬಂದ್ರೇನೆ ಅವರಿಗೆ ಊಟ ಆಯ್ತಾ, ತಿಂಡಿ ಆಯ್ತಾ, ಕೊಡೋದನ್ನು ಕೊಟ್ಟುವ ಇಲ್ವಾ, ಅದೆಲ್ಲ ನಾವು ಟೆನ್ಷನ್ ಮಾಡ್ಕೊಂಡಿರ್ತೀವಿ. ಅಂತದ್ರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮಗಳಾದಾಗ ಪಕ್ಷ ಭೇದ ಮರೆತು ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇದೆ ಅನ್ನೋದನ್ನು ಖುಷಿ ಪಡಬೇಕು. ಹಾಗೇನೆ ಈ ಅಗ್ನಿಶಾಮಕ ದಳ ಏನು ಅಗ್ನಿಶಾಮಕ ಠಾಣೆ ಏನಿದೆ, ಅದು ಯಾರಿಗಾಗಿರುವಂತದ್ದು? ಅದು ಕಳಕಪ್ಪ ಬಂಡಿ ಅವರಿಗೆ ಓಟ್ ಹಾಕಿದವ್ರಿಗೂ ಇದೆ, ಆಮೇಲೆ GS ಪಾಟೀಲ್ ಅವ್ರಿಗೆ ಓಟ್ ಹಾಕಿದವ್ರಿಗೂ ಇದೆ. ನಾಳೆ ಆ ಓಟುಗಳು ಆ ಕಡೆ ಈ ಕಡೆ ಚೇಂಜ್ ಆಗಬಹುದು. ನಿಮ್ಮ ಊರಿಗೆ ಬಂದಿರುವಂತದ್ದನ್ನ ನೀವೇ ಇಷ್ಟಪಡದೇ ಇದ್ರೆ, ಕೂತು ಮಾತಾಡದೇ ಇದ್ರೆ, ಅದನ್ನ ಸಮಸ್ಯೆಯನ್ನು ಬಗೆಹರಿಸದೇ ಇದ್ರೆ ಯಾರಿಗ್ ನಷ್ಟ? ನೀವೇನಂದ್ಕೊಂಡಿದ್ರಿ? ನೀವು ಎಲ್ಲರ ಮುಂದೆ ಇದನ್ನ ಓಪನಿಂಗ್ ಮಾಡಿದ ತಕ್ಷಣ ಅವರಿಗೆ ಓಟ್ ಕಡಿಮೆ ಆಗುತ್ತೆ, ಇವರಿಗೆ ಓಟ್ ಜಾಸ್ತಿ ಆಗತ್ತೆ ಅಂತಿಲ್ಲ. ನೀವು ಯಾವ ರೀತಿ ಬಿಹೇವ್ ಮಾಡ್ತೀರ ಅನ್ನೋದು ಮುಖ್ಯ. GS ಪಾಟೀಲ್ ಕೂಡ ಇವತ್ತೊಂದು ಅಗ್ನಿಶಾಮಕ ಠಾಣೆ ಆಗಿದೆ, ಇದಕ್ಕೆ ಕಳಕಪ್ಪ ಬಂಡಿ ಅವರು ಕೂಡ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅಂತ ಒಂದು ಮಾತು ಹೇಳಿದ್ರೆ ನನ್ನಂತವ್ರು GS ಪಾಟೀಲ್ಗೆ ಜೈ ಅನ್ಬೋದು. ಯಾಕಂದ್ರೆ ಎಂತ ವ್ಯಕ್ತಿ ಮಾರಾಯ ಈ ವ್ಯಕ್ತಿ, ತಾನು MLA ಇದ್ದಾರೆ, ಅವ್ರು ಕೆಲಸ ಮಾಡಿದ್ದನ್ನು ಅವ್ರಿಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಖಂಡಿತವಾಗ್ಲೂ ಅದನ್ನು ಖುಷಿ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಕೆಲವು ದೃಶ್ಯಾವಳಿ ತೋರಿಸ್ತೀವಿ ನೋಡಿ. 3 ಕೋಟಿ ವೆಚ್ಚ ರೂಪಾಯಿದಲ್ಲಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. 30 ಕಿಲೋಮೀಟರ್ ಹೋಗ್ಬೇಕಿಲ್ಲ ಅಂತಂದ್ರೆ ರೋಣದಿಂದ ಬರಬೇಕಷ್ಟೇ. ನೀವು ಅದಕ್ಕಿಂತ ಮೊದಲೇ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಅಂತ. ಯಾವುದು ಕಾಮಗಾರಿ ಮುಗಿದು 6 ತಿಂಗಳಾಗಿದೆ, ಉದ್ಘಾಟನೆ ಆಗಿಲ್ಲ ಅಗ್ನಿಶಾಮಕ ಠಾಣೆ. ಗದಗ ಜಿಲ್ಲೆ ಗಜೇಂದ್ರಗಢದಲ್ಲಿರುವ ಹೊಸ ಅಗ್ನಿಶಾಮಕ ಠಾಣೆ, 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಅಗ್ನಿಶಾಮಕ ಠಾಣೆ 2024 ಸೆಪ್ಟೆಂಬರ್ನಲ್ಲಿ ಕಾಮಗಾರಿ ಮುಗಿದಿದೆ. ನೀರು ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡಿದೆ. ಆದರೆ ಬೆಂಕಿ ಅವಘಡ ನಡೆದರೆ ರೋಣದಿಂದ 30 ಕಿಲೋಮೀಟರ್ ಬರಬೇಕಾಗಿತ್ತು. ಗಜೇಂದ್ರಗಢ ಸುತ್ತಮುತ್ತ ಬೆಂಕಿ ಅವಘಡ ನಡೆದರೆ ಅಧೋಗತಿ. ಬೇಸಿಗೆ ಸಮಯದಲ್ಲಿ ಉದ್ಘಾಟನೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಬೆಳೆ ಗಿಳೆ ಎಲ್ಲದಕ್ಕೂ ಬರುತ್ತೆ ಒಂದು. ಆಮೇಲೆ 22 ಜನರಿಗೆ ಕೆಲಸ ಸಿಗುತ್ತೆ ಇಲ್ಲಿ, ಅದನ್ನ ಮಾಡಬೇಕು. ಕರ್ತವ್ಯ ನಿರ್ವಹಣೆ ಮಾಡಲು ಒಬ್ಬ ಅಗ್ನಿಶಾಮಕ ಠಾಣಾಧಿಕಾರಿ ಬೇಕು, 2 ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಬೇಕು, 6 ಪ್ರಮುಖ ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ 22 ಹುದ್ದೆಗಳನ್ನು ನಿಯೋಜನೆ ಮಾಡಬೇಕು. ಹಾಗೆ 2 ಜಲವಾಹನ ಸೇರಿದಂತೆ ಹಲವು ಸಲಕರಣೆಗಳ ಮಂಜೂರಾತಿ ಮಾಡಬೇಕಾಗಿದೆ. ಸರ್ಕಾರದ ಮಟ್ಟದಲ್ಲಿ ಇದನ್ನು ಮಾಡಬೇಕು. GS ಪಾಟೀಲ್ ಪ್ರಯತ್ನ ಪಟ್ಟರೆ ಆಗತ್ತೆ. ಆಮೇಲೆ ನಿಮ್ಮದೇ ಸರ್ಕಾರ ಇದೆ. ಆಮೇಲೆ HK ಪಾಟೀಲ್ ಇದ್ದಾರೆ. HK ಪಾಟೀಲ್ ಮನಸ್ಸು ಮಾಡಿದ್ರೆ 2 ನಿಮಿಷ ಕೆಲಸ ರೀ. HK ಪಾಟೀಲ್ ಕಾರ್ಯವೈಖರಿ ನಾನು ನೋಡಿದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಅವ್ರದ್ದು ಯಾವತ್ತೂ ಕೂಡ ಜನಪರವಾದಂತಹ ಕೆಲಸಗಳಿದೆ. ನೀವು ಬಿಜೆಪಿ ಕಾಂಗ್ರೆಸ್ ಯಾರನ್ನು ಬೇಕಿದ್ರೆ ಇಟ್ಕೊಳ್ಳಿ, ನನಗೆ ಅದು ಪ್ರಶ್ನೆ ಅಲ್ಲ. ಅಲ್ಲಿ ಉದ್ಘಾಟನೆ ಆಯ್ತಾ ಇಲ್ವಾ ಅಂತ ಹೇಳಿ ಬನ್ನಿ. ಇದಕ್ಕೆ ಸಂಬಂಧಪಟ್ಟವರ ಕೆಲವು ಫೋಟೋ ತೋರಿಸ್ತೀನಿ. ಯಾರಿವರು? ಕಿರಣ್ ಕುಮಾರ್, ತಹಶೀಲ್ದಾರರು. ನಿಮ್ಮ ವ್ಯಾಪ್ತಿಗೆ ಇದು ಬರುತ್ತೋ ಬರೋದಿಲ್ಲೋ ಆದರೆ ಒಂದಂತೂ ಬಹಳ ಸ್ಪಷ್ಟ, ನೀವು ಇದರ ಬಗ್ಗೆ ಇನ್ವಾಲ್ವ್ ಆಗಬೇಕು. ಅಂಡ್ CN ಶ್ರೀಧರ್ ಸಾಹೇಬರು ಜಿಲ್ಲಾಧಿಕಾರಿಗಳೇ ನೋಡಿ. 3 ವರ್ಷ ಆಯ್ತು, 3 ಕೋಟಿ ವೆಚ್ಚದಲ್ಲಿ 6 ತಿಂಗಳಾಯ್ತು. ಇದು ಉದ್ಘಾಟನೆ ಆಗದಿದ್ರೆ ಮತ್ತೆಲ್ಲ ಹಳೆಯಾದ ನಂತರ ಮತ್ತೆ ಜಾಸ್ತಿ ಕೊಡಬೇಕಾಗತ್ತೆ. GS ಪಾಟೀಲ್ ರೋಣ ಶಾಸಕರು. ಪಾಟೀಲ್ರೆ, ನಿಮ್ಮ ಕಾಲದಲ್ಲಿ ಆಗಲಿ ಅಲ್ವಾ?